ಹಾಯ್ ಹೆಲೋ ವೆರಿ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೆ. ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಮಾರ್ನಿಂಗು ಇವತ್ತು ಕೂಡ ರೆಡಿ ಆಗಿದ್ದೀವಿ. ಟೈಮ್ ನೋಡಿ 11 o'clock ಆಗಿದೆ ಆಗಲೇ. ಸೊ ಇವತ್ತು ನನ್ನ ಮಗನ ಕರ್ಕೊಂಡು ಹೋಗ್ತಾಯಿದ್ದೀನಿ, ಬಿಕಾಸ್ ಹಾಫ್ ಡೇ ಸಾಟರ್ಡೆ. ಇನ್ನು ಅವನು ಬಿಟ್ಟು ಹೋಗೋಕ್ಕಾಗಲ್ಲ, ಅವನು ಕಳಿಸಿದ್ದೀನಿ, ಹೋಗಿದ್ದಾನೆ ಕ್ಲಾಸ್ಗೆ. ಸೊ ಇವನು ಕರ್ಕೊಂಡು ಹೋಗ್ತಾಯಿದ್ದೀನಿ ನನ್ನ ಮಗನ ಜೊತೆ. ಇವತ್ತು ಚಿಕ್ಕಪೇಟೆ ಶಾಪಿಂಗ್ ಹೋಗ್ತಾಯಿದ್ದೀವಿ. ಸೆಕೆಂಡ್ ಡೇ ಚಿಕ್ಕಪೇಟೆ ಶಾಪಿಂಗ್ ಯಾವ ಥರ ಇತ್ತು ಏನು ಎತ್ತ ನನ್ನ ತೋರಿಸ್ತೀನಿ ಬನ್ನಿ. ಇವತ್ತು ಮತ್ತೆ ನನ್ನ ಜೊತೆಗೆ ಹಾಯ್ ಅವ್ರು ಈಚೆಲ್ಲಿ ಗಾಡಿ ಪಾರ್ಕ್ ಮಾಡೋಕ್ಕೆ ಅಂತ ಹೋಗ್ಲಿ. ಎಲ್ಲ ಮುಗಿದ್ಮೇಲೆ ಹೇಳೋದು ಅಲ್ವಮ್ಮ? ನಡಿ, ಸ್ಲಿಪ್ಪರ್ ಹಾಕೋ ನಡಿ. ಏನಪ್ಪ ಬ್ಯಾಕ್ ಟು ಬ್ಯಾಕ್ ಶಾಪಿಂಗ್ ಅಂತ ಯೋಚನೆ ಮಾಡ್ತಿರ್ತೀರ. ಖಂಡಿತವಾಗ್ಲೂ ಮುಂದೆ ಬರೋ ದಿನಗಳಲ್ಲಿ ಏನು ವಿಷಯ ಏನು ಎತ್ತ ಅನ್ನೋದನ್ನು ಹೇಳ್ತೀನಿ. ಸೊ ಟೈಮ್ ಇಲ್ಲ, ಸೊ ಬೇಗ ಬ್ಲೌಸ್ ಸ್ಟಿಚ್ ಮಾಡೋಕ್ಕೆ ಕೊಡಬೇಕು. ಹಾಗಾಗಿ ಬೇಗ ಹೋಗಿ ಶಾಪ್ ಮಾಡ್ಕೊಂಡು ಬರೋಣ ಅಂತ ಹೋಗ್ತಾಯಿದ್ದೀವಿ. ಹೋಗಿ ಏನು ತೊಗೊಂಡು ಜಾಸ್ತಿ ಏನಿದೆ, ಅವತ್ತು ಥರ ಏನು ಜಾಸ್ತಿ ಇಲ್ಲ ಇವತ್ತು. ಹಾಗಾಗಿ ಹಂಗೂ 11 o'clock ಆಗಿದೆ. ಎಷ್ಟೊತ್ತಿಗೆ ಬರ್ತೀವಿ ಏನು ಎತ್ತ ಅನ್ನೋದು ನನಗೂ ಡೀಟೇಲ್ಸ್ ಗೊತ್ತಿಲ್ಲ. ಅಲ್ಲಿಗೆ ಹೋದ್ಮೇಲೆ ಏನು ತೊಗೊಂಡ್ವಿ ಏನು ಎತ್ತ ಎಷ್ಟೊತ್ತಿಗೆ ಬಂದ್ವಿ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಹೀಗೆ ನೋಡ್ತಾಯಿರಿ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ನೋಡ್ತಾಯಿರಿ. ದೊಡ್ಡಪೇಟೆ ಇಲ್ಲ ಮಗರು, ಚಿಕ್ಕಪೇಟೆ ಕಣ ಇರೋದು. ದೊಡ್ಡಪೇಟೆ ನೀನೇ ಕಂಡುಹಿಡಿಬೇಕಷ್ಟೇ. ಇವಾಗ ಟೈಮ್ ಆಯ್ತು. ನಾನು ಮೊನ್ನೆ ವ್ಲಾಗಲ್ಲೇ ಹೇಳಿದ್ದೆ, ನಮ್ಮನೆ ವಾಕಬಲ್ಲಲ್ಲೇ ಇರೋದು, ನಿಯರೆಸ್ಟ್ ಮೇನ್ ರೋಡ್ಗೆ. ಸೊ ಹೋಗಿ ಬರೋಣ ಅಂತೇಳಿ ಹೋಗ್ತಾಯಿದ್ದೀವಿ. ಇವತ್ತು ಕೂಡ 3 ಜನ ಹೋಗ್ತಾಯಿದ್ದೀವಿ. ಒಂದಿನ ಗ್ಯಾಪ್ ಇತ್ತು ಅಷ್ಟೇ. ಮೊನ್ನೆ ಹೋಗಿದ್ವಿ, ನೆನ್ನೆ ಹೋಗಿರಲಿಲ್ಲ, ಇವತ್ತು ಹೋಗ್ತಾಯಿದ್ದೀವಿ. ಸೊ ಈ ರೀತಿ ಆಯಿತು. ಬೇಗ ಹೋಗ್ಬಿಟ್ಟು ಬರೋಣ ಅನ್ನೋ ಒಂದು ಇಂಟೆನ್ಷನಲ್ಲಿ ಹೋಗ್ತಾಯಿದ್ದೀವಿ. ನೋಡ್ಬೋದು ನನ್ನ ಮಗ ಕುಡಿಲಿಕ್ಕೆ ನೀರನ್ನ ತಗೊಂಡು ಅದನ್ನು ಬಾಟ್ಲು ಬಿಟ್ಟಿಲ್ಲ, ಇಟ್ಕೊಂಡೇ ಬರ್ತಾಯಿದ್ದ. ಈ ಥರ ಹೋಗಿ ಬಸ್ ಹತ್ಕೊಂಡ್ವಿ. ಬಸ್ ಹತ್ತಿದ ಮೇಲೆ ನನ್ನ ಮಗ ನನಗೆ ಪೂಸಿ ಹೊಡಿತಾ ಇದ್ದ, ಏನಾದರೂ ಕೊಡಿಸಿ ಅಮ್ಮ ಕೊಡಿಸಿ ಅಂತ. ಹಾಗೆ ಅವನ ಜೊತೆ ಮಾತಾಡಿಕೊಂಡು ಹೋಗ್ತಾಯಿದ್ದೀನಿ. ಅರ್ಧ ದೂರ ಹೋದ್ಮೇಲೆ ನನ್ನ ಮಗ ನೇತ್ರನ ಪಕ್ಕ ಹೋಗಿ ಕೂತ್ಕೊಂಡ. ಅಲ್ಲಿಂದ ರುಕ್ಮಿಣಿ ನನ್ನ ಪಕ್ಕ ಬಂದು ಕೂತ್ಕೊಂಡು. ಈ ಥರ ಆಯಿತು. ಸೊ ಸಿಕ್ಕಾಪಟ್ಟೆ ಬಸ್ಸು ರಶ್ ತುಂಬ ಇತ್ತು. ಹೋಗ್ತಾ ಖಾಲಿಯಾಗಿದೆ ಅಷ್ಟೇ. ನಾನು ಜಾಸ್ತಿ ಜನ ಇದ್ದಾಗ ವಿಡಿಯೋ ಕ್ಲಿಪ್ಪಿಂಗ್ ತೆಗಿಯೋಕ್ಕೆ ಹೋಗಲಿಲ್ಲ. ನಮಗಿದೆಲ್ಲ ಈ ಜರ್ನಿ ಬಂದು ಹೊಸ್ತು. ಈಗ ಮಧ್ಯದಲ್ಲಿ ಅಲ್ಲಲ್ಲೇ ಕ್ಯಾಮ್ರಾ ಇಟ್ಕೊಂಡು ಮಾಡಬೇಕು ಅಂದರೆ ಸ್ವಲ್ಪ ನನಗೇನೋ ಒಂಥರ ಫೀಲ್ ಆಗುತ್ತೆ. ಆ ಥರ ಫೈನಲಾಗಿ ಮೊನ್ನೆ ಹೋಗಿದ್ವಲ್ಲ ಆ ಶಾಪಲ್ಲ, ಇದು ಬೇರೆ ಶಾಪು. ಈ ಶಾಪ್ಗೆ ಬಂದು ಇಲ್ಲೂ ಅಷ್ಟೇನೆ ಸೇಮ್ ಸ್ಯಾರಿ ತೊಗೊಳ್ಳೋಣ ಅಂತೇಳಿ ತೆಗೆಸಿದ್ವಿ. ಸೊ ನೋಡೋಣ ಯಾವ್ಯಾವ ಥರ ಇದೆ ಅಂತ. ಫಂಕ್ಷನ್ನು ಮಾಡೋದ್ರಿಂದ ನಾವು ಒಂದೇ ಥರ ಸೀರೆ ತೊಗೊಳ್ಳೋಣ, ಜಸ್ಟ್ ಕಲರ್ ಚೇಂಜ್ ಇರಲಿ ಅಂದ್ಕೊಂಡು ನೋಡ್ತಾಯಿದ್ವಿ. ಅಲ್ಲಿ ಇದೇ ಬೇರೆ ಥರ ಇತ್ತು, ಇಲ್ಲಿದೆ ಬೇರೆ ಥರ ಇತ್ತು. ಪ್ಯಾಟ್ರನ್ಸ್ ಇರ್ಬೋದು, ರೇಟು ಕೂಡ ಅಷ್ಟೇನೆ. ಸೊ ಫೈನಲಾಗಿ ನಾವು ಇಲ್ಲೂ ಸೀರೆ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ 2 ಸೀರೆನ ತೊಗೊಂಡ್ವಿ. ಹಾಗೆ ನೋಡಿ ಯಾವ ಸೀರೆ ತೊಗೊಂಡಿರ್ಬೋದು ಅಂತ ನಿಮಗೇನಾದರೂ ಗೆಸ್ಸಿದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ಯಾವ ಸೀರೆ ತೊಗೊಂಡಿರ್ಬೋದು ಅಂತ.
ನಾವು ಇನ್ನು ಮಾರ್ಕೆಟ್ ಕಡೆ ಹೋದ್ವಿ. ತುಂಬ ಐಟಮ್ ತೊಗೊಂಡ್ವಿ. ತುಂಬ ಅಂದರೆ ಎಲ್ಲರ ಕೈಲೂ ಲಗೇಜ್ಗಳಿದೆ ನೋಡಿ. ಅಷ್ಟು ಐಟಮ್ ತೊಗೊಂಡಿದ್ದೀವಿ. ತೊಗೊಂಡು ಲಾಸ್ಟು ಇನ್ನೊಂದು ಲೆಹಂಗಾ ಒಂದು ತೊಗೊಳ್ಳೋದು ಬ್ಯಾಲೆನ್ಸ್ ಇತ್ತು. ಲೆಹಂಗಾ ತೊಗೊಂಡು ಹೋಗೋಣ ಅಂತ ಹೇಳಿ ಬಂದ್ವಿ. ನಮಗೆ ಒಂದು ರೋಡ್ ಮುಂದೆ ಹೋಗಿತ್ತು, ಮತ್ತೆ ರಿಟರ್ನ್ ಹೋಗ್ತಾ ಇದ್ವಿ. ಈ ಥರ ಆಯಿತು. ಸೊ ಫೈನಲ್ ಆಗಿ ನೆಕ್ಸ್ಟು ನಾವು ಹೋಗ್ತಾ ಇದ್ವಿ. ಇಲ್ಲಿ ಫುಲ್ಲು ಲೆಹೆಂಗಾಗಳೇ ಇತ್ತು. ಬಟ್ ಲಾಸ್ಟ್ ಟೈಮ್ ತೊಗೊಂಡೋಗಿದ್ವಲ್ಲ ಆ ಥರ ಲೆಹೆಂಗಾ ನಮಗೆ ಸಿಗಲೇ ಇಲ್ಲ. ನೋಡ್ಬೋದು ಕ್ವಾಲಿಟಿ ಅಷ್ಟೇನಂತ ಚೆನ್ನಾಗಿರಲಿಲ್ಲ. ನೋಡ್ದು ಮತ್ತು ಇನ್ನೊಂದು ಅಂಗಡಿ ಕಡೆ ಹೋದ್ವಿ. ಸುಮಾರು ಒಂದು 3 ಅಂಗಡಿ ನೋಡಿದ್ದೀವಿ. ನಾವು ಮೊನ್ನೆ ತೊಗೊಂಡೋಗಿದ್ವಲ್ಲ ಆ ಥರ ಲೆಹೆಂಗಾ ನಮಗೆ ಕೊನೆಗೂ ಸಿಗಲೇ ಇಲ್ಲ. ಅದೇ ಕಲರ್ ಆಪ್ಷನ್ಸಲ್ಲಿ ಬೇರೆ ಪ್ಯಾಟ್ರನಲ್ಲಿ ತೊಗೊಂಡು ಬಂದ್ವಿ. ಈ ಥರ ಆಯಿತು. ಏನು ಮಾಡೋಂಗಿಲ್ಲ, ಸಿಕ್ಕಿದ್ದನ್ನು ತೊಗೊಳ್ಳೋ ಥರ ಆಯಿತು. ಟೈಮ್ ಬೇರೆ ಆಗಿಬಿಟ್ಟಿತ್ತಲ್ಲ, ಸದ್ಯ ತೊಗೊಂಡು ಹೋಗೋಣ ಅನ್ನೋ ಥರ ಅನ್ನಿಸ್ತು. ಇನ್ನೇನು ಮಾಡೋಂಗಿಲ್ಲ ಅನ್ನೋ ಕಾರಣಕ್ಕೆ ತೊಗೊಂಡು ಬಂದ್ವಿ. ಫೈನಲಾಗಿ ನಾವು ಈಗ ಇಟ್ಕೊಂಡಿದ್ದೀನಲ್ಲ ಆ ಲೆಹೆಂಗಾನೇ ತೊಗೊಂಡಿದ್ದಂಥದ್ದು. ತೊಗೊಂಡು ಅಲ್ಲಿಂದ ನೆಕ್ಸ್ಟು ಈ ಗಂಡಸ್ರುಗಳ್ದು ಬಟ್ಟೆ ಏನು ಬರುತ್ತೆ ಆ ಪೋರ್ಷನ್ಗೆ ಹೋಗ್ತಾಯಿದ್ದೀವಿ. ಅಲ್ಲಿ ನೋಡಿ ನಾನು ಮೆಟ್ಲಿದೆ ಅಂತೇಳಿ ಹತ್ಕೊಂಡು ಹೋಗ್ತಾ ಇದ್ದೀನಿ. ಸ್ವಲ್ಪ ಸ್ಕಿಡ್ ಆಯಿತು ಅಷ್ಟೇನೆ. ಸೊ ನೆಕ್ಸ್ಟು ನಾನಿಲ್ಲಿ ನೇತ್ರನ ಮಗನಿಗೆ ಒಂದು ಸೂಟ್ ಬೇಕಿತ್ತು, ಮತ್ತು ಗಂಡಸ್ರುಗಳಿಗೂ ಬಟ್ಟೆ ತೊಗೋಬೇಕಿತ್ತು ಅನ್ನೋ ಕಾರಣಕ್ಕೆ ಅಂಗಡಿ ನೋಡ್ತಾಯಿದ್ದೀನಿ. ಲಾಸ್ಟ್ ಟೈಮ್ ಒಂದು ಅಂಗಡೀಲಿ ತೊಗೊಂಡೋಗಿದ್ದು, ಆ ಅಂಗಡೀಲಿ ತುಂಬ ಚೆನ್ನಾಗಿತ್ತು ಅನ್ನೋ ಕಾರಣಕ್ಕೆ ನೋಡೋಣ ಅಂತ ನೋಡ್ತಾಯಿದ್ದೀನಿ. ಫೈನಲಾಗಿ ನಾವು ಈಗ ತೋರಿಸ್ತಾ ಇದ್ದಾರಲ್ಲ ಈ ಸೂಟ್ಗೆ ತೊಗೊಂಡ್ವಿ. ನೆಕ್ಸ್ಟ್ ಇನ್ನೊಂದು ತೋರಿಸ್ತಾ ಇದ್ದಾರಲ್ಲ ಅದು ಸ್ವಲ್ಪ ಚಿಕ್ಕದು ಅನ್ನಿಸ್ತು. ಸೊ ಹಾಗಾಗಿ ತೊಗೊಂಡಿದ್ದಂಥದ್ದು ಶರ್ಟು ಸೂಟು ಈ ಥರದ್ದೆಲ್ಲ ತೊಗೊಂಡು ಅಲ್ಲಿಂದ ಪರ್ಚೇಸಿಂಗ್ ಮುಗಿಸ್ಕೊಂಡು ಹೊರಟ್ವಿ. ನಾನು ಮನೆಗೆ ಹೋದ್ಮೇಲೆ ಏನು ತೊಗೊಂಡ್ವಿ ಅನ್ನೋದನ್ನ ತೋರಿಸ್ತೀನಿ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವ್ಲಾಗ್, ಸಿಂಪಲ್ ವ್ಲಾಗ್. ಇವತ್ತಿನ ವ್ಲಾಗ್ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗೆ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ. ಇನ್ನೊಂದು ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.